ಬರೀ ಅದು ಬೊಂಬೆ ಇಲ್ಲ. ಅಪ್ಪು ಅಂದರೆ ಭಾಳ ಜೀವಾತ್ಮ. ಅದು ಅವ್ರು ಕೊಟ್ಟಂಥದ್ದು ಒಂದು ಜೀವ ಇರುವ ಆತ್ಮ ಅಂತ ಹೇಳ್ಬೋದು. ಸ್ಫಟಿಕ ಅಂದರೆ ದೇಹಕ್ಕೆಲ್ಲ ಅದನ್ನು ಅಂಟಿಸ್ರೆ ಮೈಕೈ ನೋವು ಹೇಗೋಗುತ್ತೋ, ಅವರ ಅಪ್ಪುವರ ರೂಪ ನೋಡಿದ್ರೆ, ಅವರ ಬೊಂಬೆನ ನೋಡಿದ್ರೆ ಅವರ ಆತ್ಮನೇ ಅಲ್ಲಿ ಇದೆಯೇನೋ ಅನಿಸುತ್ತೆ. ಆದರೆ ನಾನು ಅವ್ರ ಹತ್ರ ಒಂದು 2-3 ಸಲ ಮಾತಾಡಿದ್ದೀನಿ. ಬಟ್ ಅವರ ಗುಣ ಮತ್ತು ಅವ್ರು ಮಾತಾಡ್ತಿದ್ದಂಥ ರೀತಿ ನಾನು ಕಣ್ಣವರೇ ಕಂಡಂಥ ವ್ಯಕ್ತಿ. ಬೇರೆಯವರು ಕಷ್ಟದಲ್ಲಿರೋದನ್ನು ಸಹಿಸೋಕ್ಕೆ ಆಗದಿರೋಂಥ ಮನುಷ್ಯ. ಅವ್ರ ಕೈಲಾದಂಥ ಸಹಾಯನ ಏನಪ್ಪ ಅವರು ಅಂತಂತಂದರೆ ಇನ್ನೊಬ್ಬರಿಗೆ ಗೋಚಾರ ಆಗದಂತೆ ಕೊಡ್ತಿದ್ದು. ನಾನು ಯಾಕಂದರೆ ಅಪ್ಪು ಅವ್ರ ಬಗ್ಗೆ ಇಷ್ಟೊಂದು ಯಾಕೆ ಇಷ್ಟು ಅಭಿಮಾನ ಅಂದರೆ ಚಿಕ್ಕ ವಯಸ್ಸಿಂದ ನಾನು ನೋಡ್ಕೊಂಬಂದಿದ್ದು. ಆಮೇಲೆ ನಾವು ಇಲ್ಲಿ ಸದಾಶಿವನಗರದಲ್ಲಿ ಒಟ್ಟಿಗೆ ನಾವು ಎಲ್ಲ ಎಕ್ಸಸೈಸ್ ಮಾಡಬೇಕಾದ್ರೆ ಬಂದು ಮಾತಾಡ್ಸೋರು, ಒಂದುಗೂಡೋರು. ಆಮೇಲೆ ಕ್ರಿಕೆಟ್ ಆಡ್ತಾಯಿದ್ರು ಜೊತೆಯಲ್ಲಿ, ಅದು ಒಂದು ವಿಶೇಷವಾಗಿತ್ತು. ಸ್ನೇಹಮಯಿ ಜೀವಿ. ಯಾಕಂದ್ರೆ ನಾನು ಸ್ಟಾರು, ನನ್ನ ಅಣ್ಣವ್ರ ಮಗ ಅನ್ನೋದು ಒಂದು ಯಾವುದು ಕಿಂಚಿತ್ ಒಂದು ದುರಹಂಕಾರ ಇರಲಿಲ್ಲ ನಮ್ಮ ಅಪ್ಪುಗೆ. ಯಾರೇ ಸಿಗಲಿ ಅಂಥ ಒಳ್ಳೆಯ ಮನುಷ್ಯ. ಒಂದು ಸ್ಫಟಿಕದಿಂದ ಮಾಡಿರುವ ಐಡಲ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಐಡಲ್ ಇದು. ಏನಪ್ಪ ಅಂದರೆ ನಾಳೆ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಇರೋದ್ರಿಂದ ಅವರ ಚಿತ್ರ ನಾಯಕ ನಟನಾಗಿ ಮೊದಲ ಚಿತ್ರ ಪಾದಾರ್ಪಣೆ ಮಾಡಿದ್ದು ಈ ಸ್ಟೇಷನಲ್ಲೇ ಶೂಟಿಂಗ್ ಆಗಿತ್ತು. ಆ ಒಂದು ಕಾರಣಕ್ಕೋಸ್ಕರ ನಾವು ಪೊಲೀಸ್ ಅವ್ರಿಗೂ ಮತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರಿಗೂ ಒಂದು ಅವಿಭಾವ ಸಂಬಂಧ ಇತ್ತು. ಅದಕ್ಕೋಸ್ಕರ ಈ ಐಡಲ್ನ ನಮ್ಮ ಪೊಲೀಸ್ ಇಲಾಖೆ ಕೊಟ್ಟು ಇದನ್ನು ವಿಶೇಷ ರೀತಿಯಲ್ಲಿ ಅವರ ಹುಟ್ಟುಹಬ್ಬನ ಆಚರಣೆ ನಾವು ಮಾಡ್ತಾಯಿದ್ದೀವಿ. ನಾನು ಶ್ರೀರಾಜ್ ಅಂತ, ಅರ್ಜುನ್ ಅಂದ್ಕೊಂಡು ಇಬ್ಬರು ಸೇರಿ ಈ ಒಂದು ವಿಶೇಷವಾದ ಐಡಲ್ನ ಸ್ಟೇಷನ್ಗೆ ನಾವು ಕೊಡ್ತಾಯಿದ್ದೀವಿ ಸರ್. ಧನ್ಯವಾದಗಳು. ಅಪ್ಪು ಅವರ ಬರ್ತಡೇ ಎಲ್ಲರೂ ಭಾಳ ವಿಜೃಂಭಣೆಯನ್ನು ಆಚರಿಸ್ತಾರೆ. ಅವರು ಒಂದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಹೆಮ್ಮೆಯ ಪುತ್ರ. ಅವರ ಮಾದರಿ ನೀವೆಲ್ಲರೂ ಆಗಿ ಎಲ್ಲರೂ ಆಗೋಣ. ಅವ್ರ ರೀತಿ ಸಹಕಾರಿಯಾಗಿ ಸಹಪಾಠಿಗಳಾಗಿ ನಾವೆಲ್ಲರೂ ಅವರಿಗೆ ಸ್ವಲ್ಪನಾದರೂ ಕಿಂಚಿತ್ತು ಅವ್ರ ರೀತಿ ನಡ್ಕೊಂಡು ಅವ್ರಿಗೆ ಒಳ್ಳೆ ಮಾಡೋಣ. ನೀವು ಭಾಳ ಇದು ಮಾಡ್ತಿದ್ದೀರಾ. ಒಳ್ಳೆಯದಾಗಿ ತಂದೆ ಕಾಲದಿಂದನೂ ಕೆಲವು ಪೊಲೀಸ್ ಇಲಾಖೆಗೆ ಮ್ಯೂಸಿಕಲ್ ನೈಟ್ ಮಾಡಿ ಕೆಲವೊಂದು ಸಹಾಯಕ ಮ್ಯೂಸಿಕಲ್ ನೈಟು ಮಾಡಿದ್ದಾರೆ. ಅದೇ ಹಾದಿನಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಇದ್ದರು. ದುರದೃಷ್ಟವಶಾತ್ ನಮ್ಮ ಜೊತೆ ಇಲ್ಲ. ಅವರ ಮಾಡಿರೋ ಕೆಲಸಗಳು ಕಣ್ಮುಂದೆ ಇವತ್ತಿಗೂ ಇದೆ. ಇದೇ ರೀತಿ ಮುಂದುವರ್ಕೊಂಡು ಹೋಗಲಿ. ನಿಮ್ಮ ಪೊಲೀಸ್ ಇಲಾಖೆಗೂ ಉನ್ನತ ಮಟ್ಟದ ಹೆಸರು ಬರಲಿ. ನಮ್ಮ ಇಡೀ ಭಾರತ ದೇಶದಲ್ಲಿ ಒಳ್ಳೆಯ ಹೆಸರು ಪಡೆದಂಥ ಪೊಲೀಸ್ ಇಲಾಖೆ ನಮ್ಮ ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲೇ ಮೊದಲನೇದಾಗಿ ಪೊಲೀಸ್ ಇಲಾಖೆಯಲ್ಲಿ ಹೆಚ್ಚು ಹೆಸರು ಗಳಿಸಿದಂಥ ರಾಜ್ಯ. ಖಂಡಿತ. ಅದರಲ್ಲಿ ಇನ್ನೂ ಹೆಚ್ಚಿನ ಹೆಸರು ಬರಲಿ. ಈ ಥರ ಪುನೀತ್ ಅವರ ಹುಟ್ಟುಹಬ್ಬ ನಾಳೆ ಎಲ್ಲರೂ ಶಾಂತಿಯಿಂದ ಸೌಹಾರ್ದತೆಯಿಂದ ಎಲ್ಲ ಗೆಳೆತನ ಒಗ್ಗೂಡಾಗಿ ಒಗ್ಗಟ್ಟಿನಿಂದ ಆಚರಿಸಿ ಯಾವುದೇ ರೀತಿ ಇವರ ಒಂದು ಆಶಾಭಾವನೆ ಏನಪ್ಪ ಅಂದರೆ ಎಲ್ಲರೂ ಚೆನ್ನಾಗಿರಬೇಕು, ಬಡವರಲ್ಲಿ ಮೇಲೆ ಬರಬೇಕು ಅನ್ನೋದಿತ್ತು. ಅದೇ ರೀತಿಯಾಗಿ ನೀವು ಸಹ ಅವರನ್ನೇ ಒಂದು ಹಾದಿಯಲ್ಲಿ ನಡೆಯೋದಕ್ಕೆ ಶ್ರಮಪಡಿ. ಜೊತೆಗೆ ಒಳ್ಳೆಯದಾಗಲಿ ಎಲ್ರಿಗೂ. ಅಪ್ಪು ಅವರು ನಮ್ಮೆಲ್ರಿಗೂ ಸಹ ಸ್ಫೂರ್ತಿದಾಯಕ. ಅದು ಐಡಲ್ ಅಂದರೆ ಬೊಂಬೆ, ಬರೀ ಅದು ಬೊಂಬೆ ಇಲ್ಲ. ಅಪ್ಪು ಅಂದರೆ ಭಾಳ ಜೀವಾತ್ಮ. ಅದು ಅವ್ರು ಕೊಟ್ಟಂಥದ್ದು ಒಂದು ಜೀವ ಇರುವ ಆತ್ಮ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ಆ ಸ್ಫಟಿಕದಲ್ಲಿ ಮಾಡಿದ್ದಾರೆ. ಸ್ಫಟಿಕ ಅಂದರೆ ದೇಹಕ್ಕೆಲ್ಲ ಅದನ್ನು ಅಂಟಿಸ್ರೆ ಮೈಕೈ ನೋವು ಹೇಗೋಗುತ್ತೋ, ಅವರ ಅಪ್ಪುವರ ರೂಪ ನೋಡಿದ್ರೆ, ಅವರ ಬೊಂಬೆನ ನೋಡಿದ್ರೆ ಅವರ ಆತ್ಮನೇ ಅಲ್ಲಿ ಇದೆಯೇನೋ ಅನಿಸುತ್ತೆ. ಯಾಕಂದರೆ ಅಂಥ ವ್ಯಕ್ತಿ ಅಂದರೆ ಮುಂದೆ ಹುಡ್ತಾರೋ ಇಲ್ಲ ಗೊತ್ತಿಲ್ಲ. ಹುಟ್ಟಿದ್ರು ನಾವು ಅಟ್ಲೀಸ್ಟ್ ನನಗಿಂತ 3 ವರ್ಷ ಚಿಕ್ಕವರವರು. ಆದರೆ ನಾನು ಅವ್ರ ಹತ್ರ ಒಂದು 2-3 ಸಲ ಮಾತಾಡಿದ್ದೀನಿ. ಬಟ್ ಅವರ ಗುಣ ಮತ್ತು ಅವ್ರು ಮಾತಾಡ್ತಿದ್ದಂಥ ರೀತಿ ನಾನು ಕಣ್ಣವರೇ ಕಂಡಂಥ ವ್ಯಕ್ತಿ. ಯಾಕಂದರೆ ಇಂಥ ವ್ಯಕ್ತಿಗಳು, ಯಾಕಂದರೆ ಅವ್ರಿಗೆ ಏನು ಗೊತ್ತಾ, ಬೇರೆಯವರು ಕಷ್ಟದಲ್ಲಿರೋದನ್ನು ಸಹಿಸೋಕ್ಕೆ ಆಗದಿರೋಂಥ ಮನುಷ್ಯ. ಅವ್ರ ಕೈಲಾದಂಥ ಸಹಾಯನ ಏನಪ್ಪ ಅವರು ಅಂತಂತಂದರೆ ಇನ್ನೊಬ್ಬರಿಗೆ ಗೋಚಾರ ಆಗದಂತೆ ಕೊಡ್ತಿದ್ರು. ಅದರಿಂದನೇ ಅವರು ಅಷ್ಟೊಂದು ಬೆಳೆಯೋದಕ್ಕೆ ಸಾಧ್ಯ ಆಯಿತು. ಯಾಕಂದರೆ ಗುಪ್ತವಾಗಿದ್ದಂಥ ಗುಪ್ತಗಾಮಿನಿ ಅವರು. ಸರಸ್ವತಿ ಎಲ್ಲಿ ಗಂಗೆ ಯಮುನೆ ಎಲ್ಲ ಸರಸ್ವತಿ ನದಿಗಳೆಲ್ಲ ಹರಿಯುತ್ತೆ. ಎಲ್ಲ ನದಿಗಳು ಎಲ್ಲಿ ಉಗಮ ಆಗ್ತೈತೆ ಎಲ್ಲಿ ಎಂಡಾಗ್ತೈತೆ ಅಂತ ಗೊತ್ತಾಗುತ್ತೆ. ಆದರೆ ಸರಸ್ವತಿ ಗೊತ್ತಾಗಲ್ಲ, ಅದು ಗುಪ್ತಗಾಮಿನಿ. ಅದೇ ರೀತಿಯಾಗಿ ಅಪ್ಪೂರು ಸಹ ಒಂಥರ ಗುಪ್ತಗಾಮಿನಿ ಇದ್ದಾಗೆ. ಅವರ ಒಂದು ಗುಣನ ಎಷ್ಟು ಹೇಳಿದ್ರು ಸಾಲದು. ಬಟ್ ನಾಳೆ ಹುಟ್ಟಿದಬ್ಬ
ಅವರು ಹುಟ್ಟಿದಬ್ಬದ ಸಂದರ್ಭದಲ್ಲಿ ಎಲ್ಲರೂ ಅಟ್ಲೀಸ್ಟು ಕಿಂಚಿತ್ತಾದರು ಅವರ ರೀತಿಯನ್ನು ಸ್ವಲ್ಪ ಅಳವಡಿಸ್ಕೊಳ್ಳಿ, ಅವರ ಗುಣಗಳನ್ನು ಸ್ವಲ್ಪ ಅಳವಡಿಸ್ಕೊಳ್ಳಿ, ಅವರ ನಡೆನುಡಿಗಳನ್ನು ಸ್ವಲ್ಪ ಅಳವಡಿಸ್ಕೊಳ್ಳಿ, ಅವರ ಹಾಕ್ಕೊಟ್ಟಂಥ ದಾರಿಲಿ ಸ್ವಲ್ಪವಾದರೂ ಸಾಗಲಿ ಅನ್ನೋ ನಮ್ಮ ಒಂದು ಆಶಾಭಾವನೆ. ನಮ್ಮದು ಪೊಲೀಸ್ ಇಲಾಖೆಯಲ್ಲಿ ಏನಪ್ಪ ಅಂದರೆ ನಾವು ಕೆಲವೊಂದು ಎಷ್ಟೇ ಒಳ್ಳೆಯ ರೀತಿಯಲ್ಲಿ ಮಾಡ್ತಿದ್ರು 100ಕ್ಕೆ 90 ಭಾಗ ಒಳ್ಳೆಯವರಂದ್ರೂ ಸಹ ಯಾರೋ 10 ಭಾಗ ಕಾಣದಂಥ ಕೈಗಳು ಏನೋ ಕೆಲವೊಂದು ಅಪಪ್ರಚಾರಗಳನ್ನು ಮಾಡ್ತವೆ. ಯಾವತ್ತೂ ಪೊಲೀಸ್ ಇಲಾಖೆ ಎಲ್ರಿಗೂ ಅಪ್ಪುವರೇ ಒಂದು 2-3 ಫಿಲಮಲ್ಲಿ ತೋರಿಸಿದ್ದಾರೆ. ಪೊಲೀಸ್ ಇಲಾಖೆ ಅಂತಂತಂದರೆ ಬೇರೆಯವರಿಗೆ ರಕ್ಷಣೆಗೋಸ್ಕರ ನಾವು ದಿನದ 24 ಗಂಟೆಗಳಲ್ಲಿ ಕೇವಲ ವಿಶ್ರಾಂತಿಗೋಸ್ಕರ ಕೆಲವು ಗಂಟೆಗಳಲ್ಲಿ ಮಾತ್ರ ಮೀಸಲಿರ್ತೀವಿ, ಇನ್ನೆಲ್ಲ ನಾವು ಸಾರ್ವಜನಿಕರ ಸೇವೆಗಾಗಿ ಇರ್ತೀವಿ. ಪೊಲೀಸವರನ್ನು ದೂಷಿಸೋದನ್ನು ಬಿಡಲಿ. ಅಪ್ಪುವರು ಹೇಳ್ದಾಗೆ ನಾಳೆ ಅವರು ಆ ಹುಟ್ಟಿದಬ್ಬ ಆಚರಣೆ ಮಾಡ್ತಾಯಿದ್ದಾರೆ. ಇನ್ನು ಮುಂದೆ ಆದ್ರೂ ಜನಗಳು ಸೌಹಾರ್ದತೆಯಿಂದ ತನ್ನ ಕಷ್ಟಕ್ಕೆ ಇದ್ದೇ ಇರುತ್ತೆ, ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿ ಕಷ್ಟ ಇರುತ್ತೆ, ಕಿಂಚಿತ್ತಾದರೂ ಇನ್ನೊಬ್ಬರು ಸಹಾಯಕರಾಗಿ ಬದುಕಲಿ, ಅವರ ಗೆರೆಗಳನ್ನು ಸ್ವಲ್ಪನಾದರೂ ಮುಟ್ಟಿ ನಡೆಯಲಿ, ಅವ್ರು ಹಾಕ್ಕೊಟ್ಟಂಥ ಲೈನ್ ಏನಿದೆ, ಗೆರೆ ಏನಿದೆ, ಅಟ್ಲೀಸ್ಟ್ ಅದು ಒಂದು ಹೆಜ್ಜೆನಾದರೂ ಇಡಲಿ ಅನ್ನೋ ಒಂದು ನನ್ನ ಒಂದು ಆಶಾಭಾವನೆ. ನಾನು ಅಪ್ಪುವರಿಗೆ ನಾಳೆ ನಡೀತಕ್ಕಂಥ ಅಪ್ಪುವರ ಹುಟ್ಟುಹಬ್ಬ ಭಾಳ ವಿಜೃಂಭಣೆಗೆ ಎಲ್ಲರೂ ಆಚರಿಸ್ತಾರೆ. ಆಚರಿಸೋದು ಮುಖ್ಯ ಇಲ್ಲ, ಆಚರಣೆಗೆ ತಕ್ಕಂತೆ ಅವರ ನಡೆನುಡಿ ತಕ್ಕಂತೆ ನಾವು ಸ್ವಲ್ಪ ಪಾಲಿಸೋಣ ಅನ್ನೋದರಲ್ಲಿ ಕೇಳ್ಕೊತೀನಿ. ದಯವಿಟ್ಟು ಅಂಥ ವ್ಯಕ್ತಿನ ನಾವು ಕಳ್ಕೊಂಡಿದ್ದೀವಿ, ಇನ್ನು ಮುಂದೆ ಹುಡ್ತಾರೋ ಇಲ್ಲೋ ಗೊತ್ತಿಲ್ಲ. ಅಂಥ ವ್ಯಕ್ತಿಗೋಸ್ಕರ ನಾವು ಸಹ ಹುಟ್ಟುಹಬ್ಬದ ಶುಭಾಶಯಗಳು ನಾಳೆ, ಆದರೆ ಇಲ್ಲ ಸ್ಮರಣಾತ್ಮಕವಾಗಿ ಶುಭಾಶಯಗಳನ್ನು ಕೋರ್ತಾಯಿದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ, ಅವರ ಅಭಿಮಾನಿಗಳೆಲ್ರಿಗೂ ಒಳ್ಳೆಯದಾಗಲಿ. ಭಗವಂತ ಆಯುರಾರೋಗ್ಯ ಐಶ್ವರ್ಯ ಧನಗಳನ್ನು ಕೊಟ್ಟು ಅವರ ಭಕ್ತರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಸರ್. ಅಪ್ಪು ಸಾರ್ಗೂ ಈ ಒಂದು ಸದಾಶಿವನಗರ ಪೊಲೀಸ್ ಸ್ಟೇಷನ್ಗೂ ತುಂಬ ನಂಟಿದೆ ಸರ್. ಯಾಕಂದರೆ ಮೊದಲ ಸಿನಿಮಾ ಅಪ್ಪು ಸಿನಿಮಾ ಕೂಡ ಈ ಸಿನಿಮಾ ಪೂರ್ತಿ ಇಲ್ಲೇ ಚಿತ್ರೀಕರಣ ಆಗಿರುವಂಥದ್ದು. ಸೊ ಏನು ಹೇಳ್ತೀರಿ ಸರ್? ಅಂದರೆ ನಾವು ಇತ್ತೀಚೆಗೆ ಬಂದಂಥವ್ರು ಈ ಠಾಣೆಗೆ ಅಪ್ಪು ಅವರು ಮೊದಲನೇ ಚಲನಚಿತ್ರ ಇಲ್ಲೇ ಇದಾಗಿದೆ, ಅದು ನಮಗೆ ಹೆಮ್ಮೆ. ಯಾಕಂದರೆ ಇವಾಗ ನಾವು ಸಹ ಸಂತೋಷ ಪಡ್ತೀವಿ. ಯಾಕಂದರೆ ಈ ಠಾಣೆಗೆ ಅಪ್ಪು ಅವರು ಬಂದಿದ್ದಾರೆ, ಇದೇ ಮೊದಲನೇ ಚಿತ್ರ ಇಲ್ಲಿ ನಡೆಸಿದ್ದಾರೆ, ಇಲ್ಲಿಂದನೇ ಅವ್ರಿಗೆ ಅವರ ಒಂದು ನಟನೆಯ ಆದಿ ಆರಂಭ ಆಗಿದೆ ಅಂತಂದರೆ ನಮಗೂ ಖುಷಿ ಆಗ್ತಾಯಿದೆ. ಇದೇ ರೀತಿಯಾಗಿ ನಾವು ಬರೀ ಪೊಲೀಸ್ ಠಾಣೆ ಇದು ಸದಾಶಿವನಗರಕ್ಕೆ ಮೀಸಲಾಗಿಲ್ಲ, ಪೊಲೀಸ್ ಅಂದರೆ ಇಡೀ ಕರ್ನಾಟಕದ ರಾಜ್ಯದ ಪ್ರತಿಯೊಬ್ಬರಿಗೂ ಮೀಸಲಾಗುತ್ತೆ, ಭಾರತದ ಪ್ರತಿಯೊಬ್ಬರಿಗೂ ಮೀಸಲಾಗುತ್ತೆ. ಅದರಲ್ಲಿ ಕರ್ನಾಟಕದ ಹೆಮ್ಮೆಯ ಪುತ್ರ, ಅಚ್ಚುಮೆಚ್ಚಿನ ಪುತ್ರ ಅಂದರೆ ಹೇಳ್ಬೇಕು ಅಂತಂತಂದರೆ ಅವನು ಪ್ರತಿಯೊಂದು ಹುಡುಗನಿಂದ ಹಿಡಿದು ಮುದುಕರವ್ರಿಗೂ ಗೊತ್ತಾಗಿರೋವಂಥ ವ್ಯಕ್ತಿ. ನಾವು ಕೆಲವರು ಈಗ ಉದಾಹರಣೆಗೆ ರಾಜ್ಕುಮಾರ್ ಪ್ರತಿಯೊಬ್ಬರಿಗೂ ಗೊತ್ತಿತ್ತು. ನಾವು ಇವತ್ತು ಏನಾದರೂ ಹಾಡು ಕೇಳಬೇಕಂದ್ರೆ, ಹಾಡು ಒಂದು ಸಾಂಗ್ ಏನಾದರೂ ಕೇಳಬೇಕಂದ್ರೆ ನಮ್ಗೆ ಹಳೆ ಹಾಡೇ ಬರುತ್ತೆ ಹೊರತು ಇತ್ತೀಚಿನ ಹಾಡುಗಳು ಬರೋದಿಲ್ಲ. ಯಾಕಂದರೆ ಆ ನೆನಪು ಆವಾಗ ಏನು ಆ ರೀತಿ ಕಾಡ್ತಿತ್ತು ನಮಗೆ. ಅದಕ್ಕೋಸ್ಕರ ಅಪ್ಪುವ್ರ ಬಗ್ಗೆ ಹೇಳೋದಕ್ಕೆ ಸಾಕಷ್ಟು ಇರ್ತೈತೆ. ಅವ್ರನ್ನ ಹೇಳೋದಕ್ಕೆ ಕೊನೆ ಇಲ್ಲದಂಥ ಪದಗಳು. ಅಪ್ಪು ಅಂದರೆ ಅಂತ್ಯವಿಲ್ಲದ ಪದಗಳು. ಅಪ್ಪು ಅನ್ನೋದು ಅಂತ್ಯವಿಲ್ಲದ ಪದಗಳಲ್ಲಿ ಸೇರಿಸೋಂಥ ವ್ಯಕ್ತಿ. ಅಂಥ ವ್ಯಕ್ತಿನ ನಾವು ಅಟ್ಲೀಸ್ಟ್ ನೀವು ನಮ್ಮನ್ನು ಕೇಳ್ತಿದ್ದೀರಲ್ಲ, ನಮ್ಗೆ ಹೇಳೋದಕ್ಕೆ ಭಾಳ ಸಂತೋಷ ಆಗ್ತಾಯಿದೆ. ಆ ವ್ಯಕ್ತಿ ಚಿರಸ್ಮರಣೀಯವಾಗಿರಲಿ. ಆ ಚಿರಸ್ಮರಣೀಯದಲ್ಲಿ ಆ ಒಂದು ಸ್ವರ್ಗಾಧಿಪತಿಯಾಗಿ ನಮ್ಮೆಲ್ರಿಗೂ ಒಳ್ಳೆಯ ರೀತಿಯಾಗಿ ಒಳ್ಳೆಯ ನಡೆನುಡಿಗಳನ್ನು ಪಾಲಿಸಲಿ ಅಂತ ಆಶೀರ್ವಾದ ಮಾಡಲಿ ಅಂತ ಮತ್ತೆ ಕೇಳ್ಕೊತೀನಿ. ವಿಶೇಷವಾಗಿ ಅಪ್ಪು ಅವರು ಪೊಲೀಸ್ ಇಲಾಖೆ ಮೇಲೆ ತುಂಬ ಒಂದು ಪ್ರೀತಿ, ಒಂದು ಗೌರವ ಇಟ್ಕೊಂಡಿದ್ದಾರೆ ಸರ್. ನೀವು ಕೂಡ ಸುಮಾರು ಸನ್ನಿವೇಶಗಳು ನೋಡಿರ್ತೀರಿ ಅವರು. ಅಂದರೆ ಅದು ನಟನೆಯಲ್ಲಿ ಚಲನಚಿತ್ರದಲ್ಲಿ ತೋರಿಸಿದ್ದಾರೆ, ಕೆಲವರು ಅಳವಡಿಸ್ಕೊಂಡಿದ್ದಾರೆ, ಕೆಲವರು ಅಳವಡಿಸ್ಕೊಡಲ್ಲ. ಯಾಕಂದರೆ ಎಲ್ಲದನ್ನೂ ಫಿಲಮಲ್ಲೇ ನೋಡಿ ಅಳವಡಿಸ್ಕೊಳ್ಳೋಕ್ಕೆ ಕೆಲವು ಕೆಟ್ಟದ್ದು ತೋರಿಸ್ತಾರೆ, ಒಳ್ಳೇದು ತೋರಿಸ್ತಾರೆ. ಕೆಟ್ಟದ್ದಿದ್ದಾಗಲೇ ಒಳ್ಳೆಯದನ್ನು ನಾವು ಗೋಚರ ಆಗೋದು. ಯಾವಾಗಲೂ ಬರೀ ರಾಮನೇ ಇದ್ದಿದ್ರೆ ರಾವಣನೇ ಇದ್ದರೆ ರಾವಣ ಇದಾಗ್ತಾ ಇರಲಿಲ್ಲ. ಯಾವತ್ತೂ ಒಳ್ಳೆಯದನ್ನು ಕೆಟ್ಟದ್ದನ್ನು ತೋರಿಸೋದಕ್ಕೆ ಒಳ್ಳೆಯದು ಅನ್ನೋದು ಇರಬೇಕು, ಒಳ್ಳೆಯದನ್ನು ತೋರಿಸೋದಕ್ಕೆ ಕೆಟ್ಟದ್ದು ಅನ್ನೋದು ಇರಬೇಕು. ಆವಾಗ ಗಿಡ ಆಗಿದ್ದು ಮರ ಆಗ್ತೈತೆ, ಮರ ಆಗಿದ್ದು ಲಾಸ್ಟ್ಗೆ ಅದು ಒಂದು ಸಲ ಒಣಗಿ ಬಿದ್ದೋಗ್ತೈತೆ. ಅಪ್ಪು ಏನಾಯಿದ್ರು ಗಿಡದಲ್ಲಿದ್ದಾಗಲೇ ಭಾಳ ಎಮ್ಮರವಾಗಿದ್ದರು. ಆದರೆ ಎಮ್ಮರ ಆಗೋಷ್ಟರಲ್ಲಿ ಪಾಪ ಭಗವಂತ ಕಳ್ಕೊಂಡ. ಅವ್ರು ಹೇಗಿದ್ದರೆ ಒಟ್ಟಿನಲ್ಲಿ ಪೊಲೀಸ್ ಇಲಾಖೆಗೆ ಅವರು ಅವಿನಾಭಾವ ಸಂಬಂಧ ಇತ್ತು ಅಂತ ಹೇಳಿದ್ದಾರೆ.
ನಾವು ಅಷ್ಟೊಂದು ಪೊಲೀಸ್ ಇಲಾಖೆಯಲ್ಲಿ ಅಂದರೆ ನಟನೆಯಲ್ಲಿ ನೋಡಿದ್ದೀವಿ ಅಷ್ಟೇ. ಅವರ ಒಳನಾಟದಲ್ಲಿ ಪೊಲೀಸ್ ಇಲಾಖೆ ಬಗ್ಗೆ ಅಷ್ಟಾಗಿ ನಮಗೆ ಪರಿಚಯ ಇಲ್ಲ. ಆದರೆ ದೈಹಿಕವಾಗಿ ನಾನು 2-3 ಸಲ ಅವ್ರನ್ನ ಮಾತಾಡ್ಸಿದ್ದೀನಿ. ಆ ಮಾತಾಡೋ ರೀತಿಲೇ ಅವ್ರಿಗೆ ಗೊತ್ತಾಗ್ತಾಯಿತ್ತು ಎಷ್ಟು ಅಂದ ಚಂದದಿಂದ ಮಾತಾಡ್ತಿದ್ರು ಅವರು ಅಂತಂತ. ಪೊಲೀಸ್ ಇಲಾಖೆಗೆ ಅವರಿರೋಂಥ ಅವಿನಾವ ಸಂಬಂಧಕ್ಕೆ ನಾವು ಅವ್ರಿಗೆ ಚಿರಋಣಿ. ಅವರ ಒಂದು ನೆನಪು ನಮಗೂ ಇದೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಸರ್, ಈ ವರ್ಷವೇ ನಾನು ವಿಶೇಷವಾಗಿ ಏನಾದರೂ ಒಂದು ಮಾಡಬೇಕು ಅಂತ ನಾನು ಮತ್ತು ಅರ್ಜುನ್ ಇಬ್ಬರು ಪ್ಲ್ಯಾನ್ ಮಾಡಿದ್ವಿ. ನಾನು ಯಾಕಂದರೆ ಅಪ್ಪು ಅವ್ರ ಬಗ್ಗೆ ಇಷ್ಟೊಂದು ಯಾಕೆ ಇಷ್ಟು ಅಭಿಮಾನ ಅಂದರೆ ಚಿಕ್ಕ ವಯಸ್ಸಿಂದ ನಾನು ನೋಡ್ಕೊಂಬಂದಿದ್ದು. ಆಮೇಲೆ ನಾವು ಇಲ್ಲಿ ಸದಾಶಿವನಗರದಲ್ಲಿ ಒಟ್ಟಿಗೆ ನಾವು ಎಲ್ಲ ಎಕ್ಸಸೈಸ್ ಮಾಡಬೇಕಾದ್ರೆ ಬಂದು ಮಾತಾಡ್ಸೋರು, ಒಂದುಗೂಡೋರು. ಆಮೇಲೆ ಕ್ರಿಕೆಟ್ ಆಡ್ತಾಯಿದ್ರು ಜೊತೆಯಲ್ಲಿ. ಅದು ಒಂದು ವಿಶೇಷವಾಗಿತ್ತು. ಎಲ್ಲೇ ಹೋಗಲಿ, ಯಾವ ಏರಿಯಾದಲ್ಲೇ ಹೋಗಲಿ, ಏನೇ ಇದ್ರು ನಮ್ಮನ್ನು ನೋಡಿದ್ರೆ ಅವ್ರು ಗ್ಲಾಸ್ ಇಳಿಸ್ಬಿಟ್ಟು ವಿಶ್ ಮಾಡೋಗೋರು. ಅಂಥ ಸ್ನೇಹಮಯಿ ಜೀವಿ. ಯಾಕಂದ್ರೆ ನಾನು ಸ್ಟಾರು, ನನ್ನ ಅಣ್ಣವ್ರ ಮಗ ಅನ್ನೋದು ಒಂದು ಯಾವುದು ಕಿಂಚಿತ್ ಒಂದು ದುರಹಂಕಾರ ಇರಲಿಲ್ಲ ನಮ್ಮ ಅಪ್ಪುಗೆ. ಯಾರೇ ಸಿಗಲಿ ಅಂಥ ಒಳ್ಳೆಯ ಮನುಷ್ಯ. ಇವತ್ತು ನಮ್ಮ ಜೊತೆ ಇಲ್ಲ, ಅವರ ಕೆಲಸಗಳಿದೆ ಅವ್ರು ಮಾಡಿರೋ. ಅಂದರೆ ಇವತ್ತು ನೋಡಿ ಸ್ಟೇಷನ್ನಲ್ಲಿ ಬಂದು ನಾವು ಯಾಕೆ ಐಡಿಯಲ್ ಕೊಡ್ತಾಯಿದ್ದೀವಿ ಅಂದರೆ ಪೃಥ್ವಿ ಸಿನಿಮಾ ನೀವು ನೋಡಿರಬೇಕು. ಆ ಸಿನಿಮಾ ನೋಡಿ ಎಷ್ಟೋ ಯುವಕರು ಪೃಥ್ವಿ ಥರನೇ IAS ಆಫೀಸರ್ ಆಗಬೇಕು ಅಂತ ಪಣ ತೊಟ್ಟು ಇವತ್ತು ಎಷ್ಟೋ ಜನ IAS ಆಫೀಸರ್ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಆಗಿದ್ದಾರೆ. ಆ ಥರ ಒಂದು ಸಂದೇಶ ಕೊಡುವಂಥ ವ್ಯಕ್ತಿ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಅದಕ್ಕೋಸ್ಕರ ಪ್ರತಿ ಸ್ಟೇಷನ್ಗೂ ಹೋಗಿ ನಾವು ಈ ಒಂದು ಐಡಿಯಲ್ನ ಪ್ರಮುಖ ಇನ್ಸ್ಪೆಕ್ಟರ್ ಆಗಿರ್ಬೋದು ಅಥವಾ ಯಾರನ್ನ ಇನ್ನೊಬ್ಬರು ಮೇಲಧಿಕಾರಿಗಳು ಕೊಟ್ಟು ಇದನ್ನು ಒಂದು ವಿಶೇಷ ರೀತಿಯಲ್ಲಿ ನಾವು ಹುಟ್ಟುಹಬ್ಬನ ಆಚರಣೆ ಮಾಡ್ತಾಯಿದ್ದೀವಿ. ಸೊ ಇದೇ ಸ್ಟೇಷನ್ ಸರ್, ಅದು ಬೆಂಗಳೂರಿಗೆ ಎಷ್ಟೋ ಜನ ಕಮಿಷನರ್ ಬರ್ತಾರೆ ಹೋಗ್ತಾರೆ. ಹೌದು. ಇದರಲ್ಲೇ ಆ ಡೈಲಾಗ್ ಇದೆ. ಆಮೇಲೆ ಅಪ್ಪು ಅವರ ತಂದೆ ಪಾತ್ರಧಾರಿ ಅಶ್ವಥ್ ಅವ್ರಿಗೆ ಹೆಸ್ರು ಹೇಳ್ಬಿಟ್ಟು ಸೊಪ್ಸಾರು, ಆಮೇಲೆ ಶ್ರೀನಿವಾಸ ಮೂರ್ತಿ ಅವ್ರಿಗೆ ಶ್ರೀನಿವಾಸ ಮೂರ್ತಿ ಅವ್ರಿಗೆ ಕೇಳ್ತಾರೆ ಹೋಗಿ, ನಾ ಇವತ್ತೇನಾದ್ರು ಸೊಪ್ಸಾರು ಇದೆಯಾ ಅಂತ ಹೇಳ್ಬಿಟ್ಟು ಅವಿನಾಶ್ ಕೇಳಿದಾಗ ತೊಗೊಂಬರ್ತೀನಿ ಸರ್ ಅಂತ ಹೇಳೋದು. ಅದೆಲ್ಲ ಕಣ್ಮುಂದೆ ಬರ್ತಾಯಿದೆ ಸೀನ್ ನನಗೆ. ಬಿಡಿ, ಅಪ್ಪು ಅವ್ರನ್ನ ಎನಿಸ್ಕೊಂಡ ಭಾವಕರ. ಅಪ್ಪು ಸರ್ಗೆ 50ನೇ ಹುಟ್ಟಿದಬ್ಬದ ಆರ್ಥಿಕ ಶುಭಾಶಯಗಳು. ನಂದು ಏನಂದರೆ, ನಾನು ಅರ್ಜುನ್ ಅಂತ. ಅಪ್ಪು ಸರ್ ಹೆಸರಲ್ಲಿ ಸುಮಾರು ದಾಖಲೆಗಳನ್ನು ಮಾಡಿದ್ದೀನಿ. ಚಿಕ್ಕ ಗಣಪತಿಗಳಿಂದ ಅಪ್ಪು ಸರ್ ಭಾವಚಿತ್ರ ಮಾಡಿ ಅದನ್ನು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆಲ್ಲ ಒಂದು ಮೆಡಲನ್ನು ತಂದು ಕೊಟ್ಟಿದ್ದೀನಿ. ಅದೇ ಥರ ವಿಭಿನ್ನವಾಗಿ ಏನಾದರೂ ಒಂದೊಂದು ವರ್ಷವೂ ಬರ್ತಡೇಗೆ ಮಾಡ್ತಾ ಇರಬೇಕು ಅನ್ನೋದೊಂದು ಉದ್ದೇಶದಿಂದ ಈ ಸಲ ಅಪ್ಪು ಸರ್ದು ಒಂದು ಸ್ಫಟಿಕದಿಂದ ಒಂದು ಐಡಲ್ ರೆಡಿ ಮಾಡಿಬಿಟ್ಟು ಎಲ್ಲ ಸ್ಟೇಷನ್ಗೂ ಕೊಡಬೇಕು ಅನ್ನೋದೊಂದು ಉದ್ದೇಶದಿಂದ ಒಂದು 30, ಇವಾಗ ಸುತ್ತಮುತ್ತ ಒಂದು 30 ಸ್ಟೇಷನ್ಗಳಿದೆ. ಎಲ್ಲದಕ್ಕೂ ನಾವು ವಿಭಿನ್ನವಾಗಿ ಒಂದು ಬರ್ತಡೇ ಆಚರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಕೊಟ್ಕೊಂಡು ಬರ್ತಾಯಿದ್ದೀವಿ. ಏನಂದರೆ ನಮ್ಮ ಸದಾಶಿವನಗರ ಪೊಲೀಸ್ ಸ್ಟೇಷನ್ ಅಂದರೆ ತುಂಬ ಹತ್ತಿರದ ನಂಟಿರೋದ್ರಿಂದ ಫಸ್ಟು ಅಪ್ಪು ಸರ್ದು ಇಲ್ಲೇ ಕೊಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲೇ ಕೊಟ್ಟಿದ್ದೀವಿ ಸರ್.